ಬೆಳ್ಳಟ್ಟಿ ಬಸ್ ನಿಲ್ದಾಣದಲ್ಲಿ ಮಣ್ಣಿನ ಒಡ್ಡು ಹಾಕಿ ಬಸ್ ತಡೆದ ಗ್ರಾಮಸ್ಥರು. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ಬಸ್ ನಿಲ್ದಾಣದ 2 ಮುಖ್ಯ ಗೇಟುಗಳಲ್ಲಿ ಮಣ್ಣಿನ ದೊಡ್ಡ ಒಡ್ಡುಗಳನ್ನು ಹಾಕಿ ವಸತಿ ಬಸ್ಸುಗಳು ಹೊರಗೆ ಹೋಗದಂತೆ ತಡೆಹಿಡಿದ ಘಟನೆ ಜರುಗಿದೆ. ಬೆಳ್ಳಟ್ಟಿ ಬಸ್ ನಿಲ್ದಾಣದ ಒಳಗೆ ಇರುವಂತಹ ಟಾಯ್ಲೆಟ್ ಚೇಂಬರ್ಗಳು ಬ್ಲಾಕ್ ಆಗಿ ಕಲ್ಮಶ ನೀರು ಬಸ್ ನಿಲ್ದಾಣದ ಒಳಗೆ ಹರಿತಾ ಇದ್ದು, ಇದರಿಂದಾಗಿ ಗಬ್ಬು ವಾಸನೆ ನಾಡ್ತಾ ಇದ್ದು, ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಸಾರಿಗೆ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಏನು ಕ್ರಮ ಕೈಗೊಳ್ಳದ ಹಿನ್ನೆಲೆ ರೊಚ್ಚಿಗೆದ್ದ ಇಲ್ಲಿನ ನಾಗರಿಕರು ಬಸ್ಸುಗಳು ಒಳಗೆ ಬರದಂತೆ ಹಾಗೂ ಹೊರಗೆ ಹೋಗದಂತೆ ಮಣ್ಣಿನ ಒಡ್ಡುಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳ್ಳಟ್ಟಿ ಗ್ರಾಮವು ಸುತ್ತಮುತ್ತಲಿನ 25ಕ್ಕೂ ಅಧಿಕ ಹಳ್ಳಿಗಳಿಗೆ ಕೇಂದ್ರ ಸ್ಥಳವಾಗಿದ್ದು, ಮುಂಡರಗಿ, ಲಕ್ಷ್ಮೇಶ್ವರ, ಗದಗ, ರೋಣ, ರಾಣೆಬೆನ್ನೂರ, ಹಾವೇರಿ ಸಾರಿಗೆ ಘಟಕಗಳ ಹಲವು ಬಸ್ಗಳು ಇಲ್ಲಿಗೆ ನಿತ್ಯವೂ ಕೂಡ ಓಡಾಡ್ತಾ ಇದ್ದು, ಆದರೆ ಈ ಬಸ್ ನಿಲ್ದಾಣದಲ್ಲಿ ಮಾತ್ರ ಪ್ರಯಾಣಿಕರಿಗೆ ತೊಂದರೆ, ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ಇಲ್ಲ. ರೊಚ್ಚಿಗೆದ್ದ ಇಲ್ಲಿನ ನಾಗರಿಕರು ಮಣ್ಣಿನ ಒಡ್ಡಿಗೆ ಹೂಮಾಲೆಗಳನ್ನು ಹಾಕಿ ಸಾರಿಗೆ ಇಲಾಖೆ ಅಧಿಕಾರಿಗಳ ಅಣುಕು ಶವ ಸಂಸ್ಕಾರ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚಂದ್ರಶೇಖರ್ ಸೋಮಣ್ಣವರ ఉంటుంది. ಪಕ್ಕನ ಬ್ಲಾಕ್ ಆಗ್ಯಾವ ಒಳಗೆ. ಹಾಂ,